ನಮಸ್ಕಾರ. ವನಜಾ ಮಲೆನಾಡು ಬಂದಾಯಿತು. ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಗೌರಿ ಕಲ್ಯಾಣ ಸೀರಿಯಲ್ ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಕೊಡಿ. ಇವತ್ತು ಗೌರಿ ಕಲ್ಯಾಣದಲ್ಲಿ ಆಫೀಸಲ್ಲಿ ಅನಿಕೇತ್ ಹೋಗಿರ್ತಾನೆ. ಅನಿಕೇತ್ ಹೋಗ್ಬಿಟ್ಟು ಅವ್ರದ್ದು ಜ್ಯುವೆಲ್ಲರಿ ದೊಡ್ಡ ಕಂಪ್ನಿ. ಅಲ್ಲಿ ದೊಡ್ಡ ದೊಡ್ಡ ಕಂಪ್ನಿಯವರು ಇವ್ರಿಗೆ ಡಿಸೈನ್ಗಳನ್ನ ಕಳ್ಸೋಕ್ಕೆ ಹೇಳಿರ್ತಾರೆ. ಅದನ್ನು ಇವನೇನು ಮಾಡ್ತಾನೆ, ಯಾವುದಕ್ಕೂ ಬೇಡವಾದಂಥದ್ದು 6 ಕೋಟಿ ರೂಪಾಯಿಂದು ಜ್ಯುವೆಲ್ಲರಿನ ಏನಕ್ಕೂ ಬೇಕಾಗಿಲ್ಲ, ಆ ಡಿಸೈನೇ ಚೆನ್ನಾಗಿಲ್ಲ, ಅದನ್ನು ಇವನು ಮೇಲ್ ಮಾಡಿರ್ತಾನೆ. ಅದು ರಿಜೆಕ್ಟ್ ಆಗಿಬಿಟ್ಟಿರುತ್ತೆ. ಹಂಗಾಗ್ಬಿಟ್ಟು ಇವನಿಗೇನು ಗೊತ್ತಿರಲ್ಲ ಅದ್ರ ಬಗ್ಗೆ, ಏನೂ ಗೊತ್ತಿಲ್ಲ. ಇವನು ಪಿ ಎ ನೀನು ಚೆನ್ನಾಗಿದೆಯಾ ಹಾಗೆ ಹಿಂಗೆ ಅಂತ ಅವಳನ್ನು ಚುಡಾಯಿಸೋದು, ಇದೇ ಇವನ ಕೆಲಸಗಳು. ಮನೇಲಿ ಹೆಂಡ್ತಿ ಇದ್ದರೂ ಕೂಡ ಕೆಲಸ ಮಾಡ್ತಾನೆ ಇವನು. ಹಾಗಾಗಿ ಅನಿಕೇತು ಅವನಿಗೆ ಯಾವ ವ್ಯವಹಾರನೂ ಬರಲ್ಲ. ಆಮೇಲೆ ಇವನು ವಿವೇಕ್ ಹೋಗ್ತಾನೆ. ಹೋದಾಗ ಆಫೀಸಲ್ಲಿ ಕೂತಿರ್ತಾನೆ. ಅಷ್ಟೊತ್ತಿಗೆ ಫೋನ್ ಬರುತ್ತೆ. ಫೋನ್ ಬಂದುಬಿಟ್ಟು, ಸರ್ ಇದು ಜ್ಯುವೆಲ್ಲರಿ ಡಿಸೈನ್ ಕಳಿಸಿ ಅಂತಂದರೆ ಯಾವುದಕ್ಕೂ ಬೇಡವಾದ ಕಳಿಸಿದ್ದೀರಲ್ಲ, 6 ಕೋಟಿ ರೂಪಾಯಿಂದು ವೇಸ್ಟ್ ಆಯ್ತಲ್ಲ ಸರ್ ಇದು ಅಂತ ಹೇಳಿ ಬೈತಾರೆ. ಆವಾಗ ಸರ್ ಇಲ್ಲ ನಾನು ಕಳಿಸಿಲ್ವಲ್ಲ ಅಂದರೆ, ಯಾಕೆ ನಿಮ್ಮ ಮೇಲಿಂದನೇ ಬಂದಿದೆ, ಚೆಕ್ ಮಾಡಿ ನೋಡಿ ಅಂತ ಹೇಳ್ತಾರೆ. ಚೆಕ್ ಮಾಡಿ ನೋಡ್ತಾನೆ, ಹೌದು. ಆಮೇಲೆ ಕೋಪ ಬಂದ್ಬಿಡುತ್ತೆ ಅವನಿಗೆ. 6 ಕೋಟಿ ಆಗಲಿ 10 ಕೋಟಿ ಆಗಲಿ ಈ ಕೆಲಸ ಮಾಡಿರೋರು ಯಾರು ಅಂತ ಹೇಳ್ಬಿಟ್ಟು ಹೋಗಿ ಅಲ್ಲಿ ವರ್ಕರ್ಸ್ ಹತ್ರ ಎಲ್ಲ ಹೋಗ್ಬಿಟ್ಟು ಜೋರು ಮಾಡ್ತಾನೆ. ಅಲ್ಲೂ ಅನಿಕೇತ್ ಇರ್ತಾನೆ. ಅಲ್ಲಿ ಜೋರು ಮಾಡಿದಾಗ, ಡಿಸೈನ್ ಚೆನ್ನಾಗಿತ್ತಲ್ಲ ಬ್ರೋ, ಅದಕ್ಕೆ ಕಳಿಸ್ತೆ ನಾನೇ, ಅದರಲ್ಲೇನಿದೆ ಅಂತ ಹೇಳ್ತಾನೆ. ಅದಕ್ಕೆ ಇವನಿಗೆ ಕೋಪ ಬಂದ್ಬಿಡುತ್ತೆ. ಜ್ಯುವೆಲ್ಲರಿ ಚೆನ್ನಾಗಿದೆ ಅಂತ, ಡಿಸೈನ್ ಚೆನ್ನಾಗಿದೆ ಅಂತ ಕಳಿಸ್ತೆ ಅಂತ ಹೇಳ್ತೀಯಲ್ಲ, ಅದನ್ನು ನನ್ನ ಕಡೆಯಿಂದ ಹೋಗ್ಬೇಕಿತ್ತು, ಸಾಲದಕ್ಕೆ ಅದು ರಿಜೆಕ್ಟ್ ಆಗಿರೋ ಡಿಸೈನು ಅದನ್ನು ಕಳಿಸಿದೀಯಲ್ಲ, ನಿನಗಷ್ಟು ಗೊತ್ತಾಗಲ್ವ, ಯಾರಿದು ನಿನಗೆಲ್ಲ ಕೊಟ್ಟಿದ್ದೀ ಪರ್ಮಿಷನ್ನು, ನನ್ನ ಪರ್ಮಿಷನ್ ಇಲ್ದಲೆ ಹೆಂಗೆ ಕಳಿಸ್ತೆ ನೀನು ಅಂತ ಜೋರು ಮಾಡ್ತಾನೆ. ಆವಾಗ ಜೋರು ಮಾಡಿದ್ರೆ ಇವನು ಅದೇನಾಗಲ್ಲ, ಏನು 6 ಕೋಟಿ ರೂಪಾಯಿ ಅಂತಾನೆ, ಅಷ್ಟೇ ತಾನೆ ಅಂತಾನೆ. 6 ಕೋಟಿ ರೂಪಾಯಿ 6 ಕೋಟಿ ರೂಪಾಯಿಗೆ ಬೆಲೆ ಇಲ್ವ, ಏನು ಮಾತಾಡ್ತೀಯ ನೀನು ಅಂತ ಬೈತಾನೆ. ಆವಾಗ ಮನೆಗೆ ಅವ್ರ ಅಮ್ಮಂಗೆ ಫೋನ್ ಮಾಡಿ, ಚಂಚಲಕ್ಕೆ ಫೋನ್ ಮಾಡಿ, ಹಿಂಗೆ ಚೆನ್ನಾಗಿ ಬೈದ ನನಗೆ ವಿವೇಕ್ ಅಂತ ಎಲ್ಲ ಹೇಳಿರ್ತಾನೆ. ಅವಳಂತೂ ಮನೇಲಿ ಕೂಗಾಡಿ ಕಿರ್ಚಾಡಿ ರಪ್ಪಾಟ ಮಾಡ್ತಾಯಿದ್ದಾಳೆ. ವಿವೇಕು ಅಲ್ಲಿ ಬೈದಿದ್ದು ಕರೆಕ್ಟು. ಅವ್ರದ್ದು ಕೋಟಿ ಕೋಟಿ ಬಿಸ್ನೆಸ್ ಆಗಿರೋದ್ರಿಂದ ಡಿಸೈನ್ ಒಂದು ಕಡೆ ಫೇಲ್ ಆಯಿತು ಅಂದರೆ ಅದಕ್ಕೆ ವ್ಯಾಲ್ಯೂನೇ ಸಿಗ್ದಂಗೆ ಆಗಿಬಿಡುತ್ತೆ. ಅವರು ಇದ್ರದ್ದು ಕಂಪ್ನಿ ವ್ಯಾಲ್ಯೂನೇ ಹೋಗ್ಬಿಡುತ್ತೆ. ಹಂಗಾಗ್ಬಿಟ್ಟು ಮನೇಲಿ ಏನು ಜೋರು ಕೂಗಾಡ್ತಾ ಇರ್ತಾಳೆ. ಅದು ಮನೆಯವರೆಲ್ಲರಿಗೂ ಇರಿಟೇಷನ್ ಆಗೋ ರೀತಿ. ನನ್ನ ಮಗನಿಗೆ ಬೈಯೋಕ್ಕೆ, ಅವನು ಯಾಕೆ ಬೈಬೇಕಿತ್ತು, ಏನು ಡಿಸೈನ್ ಕಳಿಸಿದ್ರೆ ತಪ್ಪಾಯ್ತಾ, ಕಳಿಸಿದ್ರೆ ಏನಾಗ್ಬಿಡ್ತು, ಹಾಗೆ ಹಿಂಗೆ ಅಂತೇಳಿ. ಅದಕ್ಕೆ ಗೌರಿ ಹೇಳ್ತಾಳೆ, ನನ್ನ ಗಂಡ ಕರೆಕ್ಟಾಗೇ ಮಾಡಿರ್ತಾರೆ, ಅವರು ತಪ್ಪು ಯಾವತ್ತೂ ಮಾಡಲ್ಲ, ಅವ್ರ ಡಿಸೈನು ಅವ್ರದ್ದು ಕ್ವಾಲಿಟಿ ಮೇಂಟೈನ್ ಮಾಡ್ತಾರೆ, ಅದನ್ನು ನೀವೇನಕ್ಕೆ ತಪ್ಪು ಅಂತ ಹೇಳ್ತಾ ಇದ್ದೀರಾ ಅಂತ ಹೇಳ್ತಾಳೆ. ಅದಕ್ಕೆ ಅವಳು ಹೇಳ್ತಾಳೆ, ನನ್ನ ಮಗನಿಗೆ ಯಾಕೆ ಅನ್ಬೇಕು ಹಾಗೆ ಹಿಂಗೆ ಅಂತ ಅಂತಾಳೆ. ಅಲ್ಲಿಗೆ ಮೋನಿಕಾ ಬಂದುಬಿಡ್ತಾಳೆ. ನನ್ನ ಗಂಡ ಕಳಿಸಿದ ಡಿಸೈನ್ ಚೆನ್ನಾಗಿತ್ತು ಅಂತ ಆಯಿತು, ಅಲ್ಲಿಗೆ ಅದಕ್ಕೆ ಯಾಕೆ ಚೆನ್ನಾಗಿಲ್ಲ ಅಂತ ರಿಜೆಕ್ಟ್ ಆಗಿಬಿಡುತ್ತೆ, ಅದ್ಯಾರು ಹಂಗೆ ರಿಜೆಕ್ಟ್ ಮಾಡಿದ್ದು ಅಂತ, ನಿನಗೇನೇ ಗೊತ್ತು, ನೀನು ಈಗ ಬಂದಿರೋಳು, ನಿನಗೇನು ಗೊತ್ತು, ನೀನು ಸುಮ್ಮನೆ ಕೂತ್ಕೋ ಅಂಥೇಳಿ ಬೈತಾಳೆ. ಇಲ್ಲಿ ವ್ಯವಹಾರಗಳು ನಿನಗೇನು ಗೊತ್ತಿರುತ್ತೆ, ಸುಮ್ಮನೆ ಏನೇನೋ ಮಾತಾಡಬೇಡ, ಸುಮ್ಮನೆ ಕೂತ್ಕೋ ಅಂಥೇಳಿ. ಆಮೇಲೆ ಅವರ ಅತ್ತೆನೂ ಕೂಡ, ಅಂದರೆ ವಿವೇಕ್ ಅಮ್ಮನೂ ಕೂಡ ಬೈತಾರೆ. ಆಮೇಲೆ ಚಂಚಲ ಕೂಗಾಡ್ತಾನೆ ಇರ್ತಾಳೆ ಇನ್ನೂ, ನನ್ನ ಮಗನಿಗೆ ಹಂಗಂದಿದ್ದೇನು ಹಿಂಗಂದಿದ್ದೇನು ಅಂತೇಳ್ಬಿಟ್ಟು. ಅಷ್ಟೊತ್ತಿಗೆ ತಾತಪ್ಪಂಗೂ ಸಿಟ್ಟು ಬಂದುಬಿಡುತ್ತೆ ಅವ್ರ ಮಾವನಿಗೆ. ಅವ್ರ ಮಾವನು ಬೈತಾರೆ. ಇಲ್ಲಿ ಬಂದು ವಿವೇಕ್ ಇವ್ರ ವರ್ಕರ್ಸ್ ಮುಂದೆ ಎಲ್ಲ ಜೋರು ಮಾಡ್ತಾನೆ. ಜೋರು ಮಾಡಿದಾಗ ಅವರಿಗೂ ಬೇಜಾರಾಗಿರುತ್ತೆ. ಹಾಗಾಗ್ಬಿಟ್ಟು ಏನೋ ಕಂಪ್ಲೇಂಟು ಸರಿಯಾಗಿಲ್ಲ, ಏನೋ ಮಿಸ್ಟೇಕ್ ಆಗಿದೆ ಅಂತ ಗೊತ್ತಾಗುತ್ತೆ ಎಲ್ಲರಿಗೂ. ಇವನು ಬರೀ ಲವ್ ಮಾಡ್ತೀನಿ, ನೀನು ಹಂಗೆ ಕಾಣ್ತೀಯ ಹಿಂಗೆ ಕಾಣ್ತೀಯ ಅಂತ ಹುಡುಗಿನ ಹಿಂದೆ ಮುಂದೆ ತಿರುಗಿಸ್ಕೊಂಡು, ಆ ಹುಡುಗಿ ರಿಪೋರ್ಟ್ ಕಳಿಸ್ಬೇಕು ಸರ್, ಇನ್ನೂ ಬಂದಿಲ್ಲಲ್ಲ ವಿವೇಕ್ ಸರ್ ಅಂತಂದರೆ, ನಾನೇ ಅವನ ತಮ್ಮ, ನಾನೇ ಕಳಿಸ್ತೀನಿ, ನೀನು ಅದಕ್ಕೆ ಯಾಕೆ ವರಿ ಮಾಡ್ಕೊಳ್ತೀಯ, ಡಿಸೈನ್ ಸೂಪರಾಗಿದೆ, ಓಕೆ ಮಾಡಬೇಕು ಸರ್ ಡಿಸೈನು ಅಂತ ಹೇಳಿದಾಗ, ಓಕೆ ತುಂಬ ಚೆನ್ನಾಗಿದೆ, ನಿನಗಿಂತ ಈ ಡಿಸೈನ್ ನೀನು ಹಾಕೊಂಡು ಇನ್ನೂ ಚೆನ್ನಾಗಿ ಕಾಣುತ್ತೆ ಹಂಗೆ ಹಿಂಗೆ ಅಂತ ಏನೇನೋ ಡೋಂಗಿ ಹೊಡೆದು ಕಳಿಸಿರ್ತಾನೆ. ಅದು ಕೋಪ ತರಿಸೋ ಅಂಥದ್ದೇ ಅಲ್ವಾ. ಹಂಗಾಗಿ ಅಲ್ಲಿ ತಾತನೂ ಬೈತಾರೆ.
ಡಿಸೈನ್ನ ಅವನು ಇವನು ಪರ್ಮಿಷನ್ ಇಲ್ದಲೆ ಹೆಂಗೆ ಕಳಿಸ್ದ ಮೇಲ್ ಮಾಡೋಕ್ಕೆ ಹೆಂಗಾಯ್ತು, ಯಾಕೆ ಮಾಡಬೇಕಿತ್ತು ಅಂತೇಳಿ. ಇವಳು ನಿಮ್ಮ ಇದು ಕತ್ತಿಗೆ ಹಾಕ್ಕೊಂಡ್ರೆ ಹಂಗಿರುತ್ತೆ, ನಿಮ್ಮ ಕತ್ತಿಗೆ ಕುತ್ತಿಗೆಗೆ ಹಾಕೊಂಡ್ರೆ ಹಿಂಗಿರುತ್ತೆ ಅಂತ ಏನೇನೋ ತಮಾಷೆ ಮಾಡ್ತಾನೆ. ಸರ್ ಅದೆಲ್ಲ ಏನಕ್ಕೆ ಸರ್ ಇವಾಗ ಹೆಂಗೆ ಹಂಗೆಲ್ಲ ಯಾಕೆ ಸರ್ ಮಾತಾಡ್ತೀರಾ ಅಂತ ಅವಳು ಅಂತಾಳೆ. ಚೆನ್ನಾಗಿರೋರನ್ನ ಸುಂದರವಾಗಿರೋರನ್ನ ಚೆನ್ನಾಗಿದ್ದಾರೆ ಅನ್ನೋದ್ರಲ್ಲಿ ತಪ್ಪೇನಿದೆ, ಹಾಗೆ ಹಿಂಗೆ ಅಂತ ಏನೇನೋ ಅಂತಾನೆ. ಆಮೇಲೆ ಸರಿ ಅಂತೇಳ್ಬಿಟ್ಟು ಅಲ್ಲಿಗೆ ವಿವೇಕು ಹೋಗೋ ಹೊತ್ತಿಗೆ ಇಷ್ಟೆಲ್ಲ ರಂಪಾಟ ಆಗಿರುತ್ತೆ ಅಲ್ಲಿ. ವಿವೇಕ್ ಹೋದ್ಮೇಲೆ ಅವ್ರು ಫೋನ್ ಮಾಡಿದ ಮೇಲೆ ಇನ್ನೂ ಸ್ವಲ್ಪ ಜಾಸ್ತಿ ಆಗುತ್ತೆ ಗಲಾಟೆ. ಆಮೇಲೆ ಇವನು ಅವ್ರ ಅಮ್ಮಗೆ ಫೋನ್ ಮಾಡಿ ಹೇಳೋದು, ಅವರಮ್ಮ ಅಲ್ಲಿ ಕೂಗಾಡೋದು ಮನೇಲಿ. ಆಮೇಲೆ ಹೌದಪ್ಪ, ಸರಿ ಕರೆಕ್ಟ್ ಬಿಡಿಯಪ್ಪ, ನೀವು ನಿಮ್ಮ ಮಗನ್ನ ಎಲ್ಲಿ ಬಿಟ್ಕೊಡ್ತೀರಾ, ಮಗನ ಬಿಟ್ಕೊಟ್ರು ಮಗನ ಎಲ್ಲಿ ಬಿಟ್ಕೊಡ್ತೀರಾ ನೀವು, ಅವನು ಇವನಂಗೆ ತಾನೇ, ಅದು ಬಿಟ್ಟು ಇವನಿಗೆ ಬೈತೀರಾ, ಅವನಿಗೇನು ಅನ್ನಲ್ಲ ಅಂತ ಅಂತಾಳೆ. ಅದು ಸುಮ್ಮನೆ ಕೂತ್ಕೊಳ್ಳಮ್ಮ, ಮಾತಾಡಬೇಡ ಮತ್ತೆ ನೀನು, ಅವ್ನು ಮಾಡಿರೋ ಕಚ್ಚಡ ಕೆಲಸಕ್ಕೆ ಮತ್ತೆ ವಹಿಸ್ಕೊಂಡು ಬರ್ತೀಯ ನೀನು ಅಂತ ಬೈತಾಳೆ. ಬೈದ ಮೇಲೆ ಮತ್ತೆ ವಿವೇಕ ಅಮ್ಮನೂ ಬೈತಾಳೆ. ಇವನಿಗೆ ಯಾರು ಪರ್ಮಿಷನ್ ಕೊಟ್ಟಿದ್ದು, ಇವನು ಕೆಲಸ ಏನು ಕೊಟ್ಟಿದ್ದಾರೋ ಅದು ಮಾಡಬೇಕಿತ್ತು, ಅದು ಬಿಟ್ಬಿಟ್ಟು ಜ್ಯುವೆಲ್ಲರಿನ ಇವನು ಮೇಲ್ ಮಾಡು ಅಂತ ಯಾರು ಹೇಳಿದ್ದು ಇವನಿಗೆ ಆ ಡಿಸೈನ್ನ, ಅಲ್ಲಿ ಎಷ್ಟು ಬಿಸ್ನೆಸ್ ಲಾಸ್ ಆಗುತ್ತೆ ಅನ್ನೋದೇನೋ ಇವನಿಗೆ ಗೊತ್ತಾ, ಮನೆವರಿಕೆ ಮಾಡ್ಕೊಂಡಿದ್ದಾನೆ ಇವನು ಅಂತ ಬೈತಾಳೆ. ಆವಾಗ ಗೌರಿನೂ ಅಂತಾಳೆ, ಅವನು ಅಂತಾನೆ, ಎಲ್ಲರೂ ಅಂತಾರೆ. ಆಮೇಲೆ ವಿವೇಕನು ಬರ್ತಾನೆ, ವಿವೇಕನು ಬೈತಾನೆ ಮನೇಲಿ. ಎಲ್ಲರೂ ಜೋರು ಮಾಡ್ತಾರೆ. ಆಮೇಲೆ ವಿವೇಕ್ ಬಿಡಿಸಿ ಈ ರೀತಿ ಆಗಿದೆ, ಈ ರೀತಿ ಆಗಿದೆ ಅಂತ ಹೇಳಿದ ಮೇಲೆ ಆವಾಗ ಅವ್ರ ಮನೆಯವರಿಗೆಲ್ಲ ಅರ್ಥ ಆಗುತ್ತೆ, ಇವನಿಗೇನು ಗೊತ್ತಿಲ್ಲ, ಸುಮ್ಮನೆ ಇವನು ಅನಿಕೇತು ವೇಸ್ಟ್ ಮಾಡಿ ಅಂತೇಳಿ. ಆಗ ಮೋನಿಕನೂ ಕೂಡ ಸುಮ್ಮನಾಗ್ತಾಳೆ. ಮತ್ತು ನಾನು ಇದೇ ಥರ ರಿಪೀಟ್ ಆದರೆ ಮುಖ ಮುಷ್ಲಿ ನೋಡ್ದಲೇ ಆಚೆ ಹಾಕ್ಬಿಡ್ತೀನಿ, ಮರ್ಯಾದೆಯಾಗಿದ್ದರೆ ಸರಿ, ಇಲ್ಲ ಅಂದರೆ ಯಾವ ಕಾರಣಕ್ಕೂ ಕ್ಷಮಿಸಲ್ಲ. ನಂದು ಬಿಸ್ನೆಸ್ ಏನಾರ ಲಾಸ್ ಆಯ್ತು ಇವನಿಂದ ಅಂತಂದರೆ ಮುಖನೂ ನೋಡಲ್ಲ, ಮೂತಿನೂ ನೋಡಲ್ಲ, ಆಚೆ ಹಾಕ್ತೀನಿ ಅಂತ ಜೋರು ಮಾಡ್ತಾನೆ ಮನೆಗೆ ಬಂದು. ಆವಾಗ ಎಲ್ಲ ತಬ್ಬಿಬ್ಬಾಗ್ಬಿಡ್ತಾರೆ. ಆಮೇಲೆ ಆಗ ಮೋನಿಕನು ಅವಳ ಪಾಡಿಗೆ ಅವಳು ಸುಮ್ಮನೆ ಹೋಗ್ತಾಳೆ ಒಳಗೆ. ಇವನು ಅನಿಕೇತನೂ ಉಸಿರೆತ್ತಲ್ಲ, ಚಂಚಲನೂ ಉಸಿರೆತ್ತಲ್ಲ, ಎಲ್ಲ ಸುಮ್ಮನಾಗ್ಬಿಡ್ತಾರೆ. ಯಾಕೆಂದರೆ ಅವ್ರ ಮನೇಲೇ ಇವ್ರು ಇದ್ಕೊಂಡು ಅವರಿಗೆ ದಬ್ಬಾಳಿಕೆ ಮಾಡೋಕ್ಕೆ ಹೋದರೆ ಯಾರು ಕೇಳ್ತಾರೆ. ಕರೆಕ್ಟ್ ವ್ಯವಹಾರ ಮಾಡ್ಕೊಂಡು ಹೋದರೆ ಓಕೆ, ಕರೆಕ್ಟ್ ವ್ಯವಹಾರನೇ ಇಲ್ವಲ್ಲ ಅಲ್ಲಿ, ಆ ವ್ಯವಹಾರ ಇಲ್ಲದಕ್ಕೆ ತಾನೇ ಅವ್ನು ಬೈತಾ ಇರೋದು. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.